ಇಂದೋರ್ನಲ್ಲಿ ಕಲುಷಿತ ನೀರಿನ ದುರಂತವೊಂದು ಸಂಭವಿಸಿತ್ತು. ಕಲುಷಿತ ನೀರನ್ನು ಕುಡಿದು ಸುಮಾರು 10ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳಕೊಂಡಿದ್ರು. ಇಂದೋರ್ ದುರಂತ ಸಚಿವನೊಬ್ಬನ ಘಂಟಾ ಹೇಳಿಕೆಗೆ ಈಗ ಹೊಸ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಘಂಟಾ ಹೇಳಿಕೆಯನ್ನ ಸರ್ವಾಧಿಕಾರಿ ವರ್ತನೆ ಎಂದ ಅಧಿಕಾರಿ ಅಮಾನತಾಗಿದ್ದಾರೆ. ಕಲುಷಿತ ನೀರು ಕುಡಿದು 10 ಜನ ಸತ್ತಿದ್ದ ಪ್ರಕರಣ ಅದು. ಭೇಟಿ ಕೊಟ್ಟು ಸಚಿವನ ಜೊತೆ ಸತ್ತವರ ಬಗ್ಗೆ ಕೇಳಿದಾಗ ಘಂಟಾ ಎಂದಿದ್ದ ಸಚಿವ ಆ ಘಂಟಾ ಹೇಳಿಕೆಯನ್ನ ಖಂಡಿಸಿದ್ದ ಉಪ ವಿಭಾಗೀಯ ಮ್ಯಾಜಿಸ್ಟ್ರೇಟ್ ಒಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಮ್ಯಾಜಿಸ್ಟ್ರೇಟ್ ಸಚಿವನ ಘಂಟಾ ಹೇಳಿಕೆಯನ್ನ ಬಲವಾಗಿ ಖಂಡಿಸಿದ್ರು. ಅದಕ್ಕೆ ಅಧಿಕಾರಿಯನ್ನ ಅಮಾನತು ಮಾಡಿದ ಬಿಜೆಪಿ. ಇಂದೋರ್ನಲ್ಲಿ ಕಲುಷಿತ ನೀರು ಕುಡಿದು ಜನ ಸತ್ತು ಹೋಗಿದ್ರು. ಆ ಸಂಬಂಧ ಇಂದೋರ್ನಲ್ಲಿ ಕಲುಷಿತ ನೀರು ಕುಡಿದು ಕನಿಷ್ಠ 10 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಆ ಘಟನೆಯ ಮಧ್ಯೆ ಸಚಿವ ಕೈಲಾಶ್ ವಿಜಯವರ್ಗಿ ನೀಡಿರುವ ವಿವಾದಾತ್ಮಕ ಹೇಳಿಕೆ ಮತ್ತು ಕಾಂಗ್ರೆಸ್ ಆರೋಪಗಳನ್ನು ಅಧಿಕೃತ ಸರ್ಕಾರಿ ಆದೇಶದಲ್ಲಿ ಸೇರಿಸಿದ ಆರೋಪದಲ್ಲಿ ಮಧ್ಯಪ್ರದೇಶದ ದೇವಾಸ್ ಜಿಲ್ಲೆಯ ಉಪ ವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅವರನ್ನ ಅಮಾನತುಗೊಳಿಸಲಾಗಿದೆ. ದೇವಾಸ್ನಲ್ಲಿ ರವಿವಾರ ಆಯೋಜಿಸಲಾದ ಕಾಂಗ್ರೆಸ್ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸಿಬ್ಬಂದಿಯನ್ನ ನಿಯೋಜಿಸುವಂತೆ ನಿರ್ದೇಶನ ಮಾಡಿ ಎಸ್ಡಿಎಂ ಆನಂದ್ ಮಾಳವೀಯ ಶನಿವಾರ ಹೊರಡಿಸಿದ ಆದೇಶವನ್ನು ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಅಧಿಕೃತ ಕರ್ತವ್ಯ ನಿರ್ವಹಣೆಯಲ್ಲಿ ಗಂಭೀರ ನಿರ್ಲಕ್ಷ್ಯ, ಉದಾಸೀನತೆ ಆರೋಪದ ಮೇಲೆ ದೇವಾಸ್ ಜಿಲ್ಲೆಯ ಉಪ ವಿಭಾಗೀಯ ಮ್ಯಾಜಿಸ್ಟ್ರೇಟ್ ಆನಂದ್ ಮಾಳವೀಯ ಅವರನ್ನ ಉಜ್ಜಯಿನಿ ವಿಭಾಗದ ಕಂದಾಯ ಆಯುಕ್ತ ಆಶೀಶ್ ಸಿಂಗ್ ಅವರು ಅಮಾನತುಗೊಳಿಸಿದ್ದಾರೆ. ಇನ್ನು ಸಿಬ್ಬಂದಿಯನ್ನ ನಿಯೋಜಿಸುವಂತೆ ಸೂಚಿಸುವುದರಲ್ಲಿ ಸಮಸ್ಯೆಯಾಗಿಲ್ಲ, ಆದರೆ ಆದೇಶದಲ್ಲಿ ಬಳಸಿದ ಭಾಷೆ ಸರಿಯಾಗಿಲ್ಲ. ಪ್ರತಿಭಟನೆಗೆ ಮುಂಚಿತವಾಗಿ ನಿಲ್ಲಿಸಿದ ಕಾಂಗ್ರೆಸ್ ಜ್ಞಾಪಕ ಪತ್ರದ ಒಂದು ಭಾಗವನ್ನ ಎಸ್ಡಿಎಂ ಅಧಿಕೃತ ಆದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಇನ್ನು ಆಡಳಿತಾತ್ಮಕ ಆದೇಶದಲ್ಲಿ ರಾಜಕೀಯ ಆರೋಪಗಳು ಮತ್ತು ಆಪಾದಿತ ಭಾಷೆಯನ್ನು ಸೇರಿಸುವುದನ್ನು ಗಂಭೀರ ಲೋಪ ಎಂದು ಪರಿಗಣಿಸಲಾಗಿದೆ. ಇಂದೋರ್ನ ಕೆಲವು ಭಾಗಗಳಲ್ಲಿ ಕುಡಿಯುವ ನೀರು ಕಲುಷಿತಗೊಂಡಿದ್ದು ಅತಿಸಾರದಿಂದ ಹಲವಾರು ಜನರ ಪ್ರಾಣ ಹಾರು ಹೋಗಿತ್ತು. ಕಾಂಗ್ರೆಸ್ ಜ್ಞಾಪಕ ಪತ್ರವು ತೀವ್ರವಾಗಿ ಟೀಕೆ ಮಾಡಿತ್ತು. ನಿಮಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇಂದೋರ್ನಲ್ಲಿ ನೀರು ಕಲುಷಿತಗೊಂಡು ಕುಡಿಯೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯ ನೀರಾಗಿ ಬದಲಾವಣೆಯಾಗಿ ಆ ನೀರನ್ನೇ ಜನ ಬಳಸುವಂತಹ ಅನಿವಾರ್ಯತೆಗೆ ಬಂದಿದ್ರು. ಮಹಿಳೆಯರು, ಮಕ್ಕಳು, ವೃದ್ಧೆಯರು ಎಲ್ಲ ಕುಡಿದಿದ್ರು. ಕಲುಷಿತ ನೀರಿನ ಕಾರಣದಿಂದ ಅತಿಸಾರ ಹೆಚ್ಚಾಗಿ ಜನ ನೋಡ್ತಿದ್ದ ಹಾಗೆ ಸಾಯೋದಕ್ಕೆ ಶುರು ಮಾಡಿದ್ರು. ಕನಿಷ್ಠ 10 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಅಧಿಕೃತ ದಾಖಲೆ. ಇನ್ನು ಆ ಪ್ರದೇಶಕ್ಕೆ ಅಲ್ಲಿನ ಸಚಿವ ಬರ್ತಾನೆ, ಬಿಜೆಪಿ ಸಚಿವ. ಆ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಅವ್ರ ಜೊತೆ ಪ್ರಶ್ನೆ ಕೇಳ್ತಾರೆ. ಅಲ್ರಿ, ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಈ ತರಹದೊಂದು ಕೃತ್ಯ ಆಗಿದೆಯಲ್ಲ, ಕಲುಷಿತ ನೀರು ಕೂಡ ಜನ ಸಾಯ್ತಿದಾರಲ್ಲ, ನೀನೇನು ಈಗ ಅಲ್ಲಾಡಿಸ್ತಿದೀಯಾ? ಘಂಟಾ ಪ್ರಶ್ನೆ ಅಂತೇಳಿ ಅತ್ಯಂತ ಕ್ಷುಲ್ಲಕವಾಗಿ ಕೇಳ್ತಾರೆ. ಯಾರು? ಬಿಜೆಪಿಯ ಸಚಿವ. ಆ ಸಚಿವನ ಈ ವಿಚಾರ ಇದೆಯಲ್ಲ, ಇದನ್ನ ಅಲ್ಲಿ ಸರ್ಕಾರಿ ದಾಖಲೆಗಳಲ್ಲೊಬ್ಬ ಮೆನ್ಷನ್ ಮಾಡ್ದ ಮ್ಯಾಜಿಸ್ಟ್ರೇಟ್. ಈತ ಹೇಳಿರುವ ಹೇಳಿಕೆ ಖಂಡನೀಯ ಅಂತ ಹೇಳಿ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಾಕಿದ್ದಾರೆ. ಇದು ಬಿಜೆಪಿಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಈಗ ಕುಹಕವಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.